ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಿಡಿಒ ಕಿರುಕುಳಕ್ಕೆ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲಕ ಆತ್ಮಹತ್ಯೆಗೆ ಶರಣಾದ್ರ. ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಮಚಂದ್ರಯ್ಯ. ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಲೈಬ್ರರಿಯನ್ ಇವರು. ಗ್ರಾಮ ಪಂಚಾಯತ್ ಪಿಡಿಒ ಗೀತಾಮಣಿಯವರ ವಿರುದ್ಧ ರಾಮಚಂದ್ರಯ್ಯ ಕುಟುಂಬಸ್ಥರಿಗೆ ಆರೋಪಿಸ್ತಾ ಇದ್ದಾರೆ. 3 ತಿಂಗಳಿನಿಂದ ಸಂಬಳ ಕೊಡದೆ ಪಿಡಿಒ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವ ಆರೋಪ. 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ರಾಮಚಂದ್ರಯ್ಯ. ಆತ್ಮಹತ್ಯೆಗೆ ಶರಣಾದ್ರು. ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತುಮಕೂರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಪಿಡಿಒ ವಿರುದ್ಧ ತ್ಯಾಮಗೊಂಡ್ಲು ಪೊಲೀಸರೀಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮದ ಲೈಬ್ರರಿಯನ್ ರಾಮಚಂದ್ರಯ್ಯ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಸ್ಯಾಲರಿ ಕೊಡದೆ ಸತಾಯಿಸಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅಂತ ಈಗ ಅವರ ಕುಟುಂಬಸ್ಥರು ಪಿಡಿಒ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಮಚಂದ್ರಯ್ಯ ಸಾವಿಗೆ ಏನ್ ಕಾರಣ? ಡೆತ್ ನೋಟ್ ಏನಾದ್ರೂ ಬರೆದಿಟ್ಟಿದ್ರಾ? ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಪ್ರತಿಮಾ, ಈಗ ಡೆತ್ ನೋಟ್ ಅನ್ನೋದು ಯಾವುದು ಕೂಡ ಸಿಕ್ಕಿಲ್ಲ. ಆದ್ರೆ ಒಂದು ಮಾಹಿತಿ ಕುಟುಂಬಸ್ಥರು ಅಂದ್ರೆ ದೂರನ ಕೊಟ್ಟಿರ್ತಕ್ಕಂಥದ್ದು, ಪ್ರಮುಖವಾಗಿ ರಾಮಚಂದ್ರಯ್ಯ ಏನು ಕಳಲಘಟ್ಟ ಪಂಚಾಯತ್ ನ ಲೈಬ್ರರಿಯನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ 25 ವರ್ಷಗಳಿಂದ. ಆತ 3 ತಿಂಗಳ ಹಿಂದೆ ಆತನನ್ನ ಕೆಲಸದಿಂದ ವಜಾ ಕೂಡ ಮಾಡಿರ್ತಾಳೆ. ಅಂದ್ರೆ ಪಿಡಿಒ ಏನು ಗೀತಾಮಣಿ ಇದಾರೆ, ಇವರು ಕೆಲಸದಿಂದ ವಜಾವನ್ನ ಮಾಡಿರ್ತಾರೆ, ಜೊತೆಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಆ 3 ತಿಂಗಳಿಂದ ಸಂಬಳವನ್ನ ಕೂಡ ಕೊಟ್ಟಿರಲಿಲ್ಲ. ಸಂಬಳವನ್ನ ಕೇಳಲಿಕ್ಕೆ ಅಂತೇಳಿ ಪಿಡಿಒ ಬಳಿ ಸಾಕಷ್ಟು ಬಾರಿ ಅಲ್ದಾಟವನ್ನ ಕೂಡ ಮಾಡಿರ್ತಾರೆ. ಆದ್ರೆ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಇದರಿಂದ ನಾನೊಂದು ನಿನ್ನೆ ಏನು ರಾಮಚಂದ್ರಯ್ಯ ವಿಷಯವನ್ನ ಸೇವಿಸ್ತಾರೆ. ಇದಾದ ನಂತರ ಕುಟುಂಬಸ್ಥರೆಲ್ಲರೂ ಕೂಡ ನೋಡಿ ಅವರನ್ನ ಒತ್ತಾಡ್ತಿರ್ತಾರೆ. ಅವರಿಗೆ ಕರ್ಕೊಂಡೋಗಿ ಏನು ತುಮಕೂರಿನ ಸಿದ್ಧಾರ್ಥ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥದ್ದು. ಘಟನೆ ಸಂಬಂಧ ಈಗಾಗಲೇ ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಇವತ್ತು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಪ್ರಮುಖವಾಗಿ ಏನು ರಾಮಚಂದ್ರ ಅವರ ಕುಟುಂಬದವರು ಈಗ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಪಿಡಿಒ ಕಿರುಕುಳಕ್ಕೆ ಏನು ಬೇಸತ್ತಿ ಇವರು ಆತ್ಮಹತ್ಯೆಯನ್ನ ಮಾಡ್ತಾರೆ. ರಾಮಚಂದ್ರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರೆ 3 ತಿಂಗಳ ಸಂಬಳವನ್ನ ಕೊಟ್ಟಿಲ್ಲ, ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ವೇಳೆಯಲ್ಲಿ ಇವರಿಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ರು. ಜೊತೆಗೆ ಕೆಲಸಕ್ಕೆ ಅಂದ್ರೆ ಇವ್ರನ್ನ ಕೆಲಸದಿಂದ ಲೈಬ್ರರಿನಾಗಿ ಕೆಲಸವನ್ನ ಮಾಡಿದ್ರು, ಅರೆಕಾರಿಕ ಕೆಲಸವನ್ನ ಮಾಡಿದ್ರು. ಅವ್ರನ್ನ ಕೆಲಸಕ್ಕೆ ಮತ್ತೆ ವಾಪಸ್ ತಗೊಳ್ಳದೆ ಅವ್ರನ್ನ ಬೇರೆ ಯಾರು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಿದ್ರು. ಹೀಗಾಗಿ ನಾನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ರಾಮಚಂದ್ರ ಪೋಷಕರು ಆರೋಪವನ್ನ ಮಾಡಿ ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ.